ಗುರುಮೂರ್ತಿ ಗುರೂಜಿ ಅವರು ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ. ರಾಜಕೀಯದಲ್ಲಿ ಸಮಾನವಾಗಿ ಅಧಿಕಾರ ಹಂಚಿಕೆ ಆಗುತ್ತೆ. ಬಹಳಷ್ಟು ಶೀಘ್ರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಶಾಂತಿ ಬರುತ್ತೆ. ನಾಳೆ ಅಥವಾ ನಾಡಿದ್ದು ಡಿಕೆಶಿಗೆ ಗುಡ್ ನ್ಯೂಸ್ ಸಿಗಲಿದೆ. ಡಿಕೆಶಿ ಸಿಎಂ ಪಟ್ಟ ಹಿಡಿತಾರೆ ಅಂತ ಸಾಯಿ ಸಂಸ್ಥಾನದ ಗುರುಮೂರ್ತಿ ಗುರೂಜಿ ಅವರು ಭವಿಷ್ಯ ನುಡಿದಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ನೀವು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀರ. ನಾವು ಕಡಾಖಂಡಿತವಾಗಿ ಹೇಳ್ತಿದ್ವಿ, ಅದಕ್ಕೆ ಅವಕಾಶವೇ ಕೊಡಲ್ಲ. ನಾನು ಹೇಳ್ತಿರೋವಂಥದ್ದು ಅದನ್ನ 5 ವರ್ಷ ಅವ್ರು ಮುಂದುವರಿತಾರೆ ಅಂತಂತ ಏನಾರು ಇತ್ತು ಅಂತಂತಂದ್ರೆ ಅದಕ್ಕೂ ಸಹಿತ ಸಿದ್ದರಾಮಯ್ಯನವ್ರು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನು ತೀರ್ಮಾನ ಕೊಡುತ್ತೋ ಆ ರೀತಿಯಲ್ಲಿ ನಾನು ನಡೀತೀನಿ ಅಂತ ಅಂದ್ಬಿಟ್ಟು. ಅದರಲ್ಲಿ ಎರಡನೇ ಪ್ರಶ್ನೆ ಏನು ಬರುತ್ತೆ, ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ. ಅದರಿಂದ ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನು ಇಬ್ಬರು ಕೇಳೋದಕ್ಕೆ ರೆಡಿ ಆಗಿದ್ದಾರೆ. ಅದರಲ್ಲಿ ಗೊಂದಲ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಮನಸ್ಸಿನಲ್ಲಿ ಒಳ್ಳೇದು ಕೆಟ್ಟು ಎಲ್ರಿಗೂ ಸಹಿತ ಇದನ್ನ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರಿಗೂ ಸಹಿತ ಇಲ್ಲಿನ ಇದನ್ನಾಗಬೇಕಾದಾಗ ದೇಶದಲ್ಲಿ ಸುಮಾರು 70 ವರ್ಷಗಳ ಕಾಲ ದಶಕಗಳಿಂದ ಇಡೀ ದೇಶವನ್ನು ಆಳದಂಥ ಇದರಲ್ಲಿ ಅವ್ರಿಗೂ ತಿಳುವಳಿಕೆ ಇರುತ್ತೆ ಅಂತ ಅನ್ನುವಂಥದ್ದು ನನ್ನ ನಂಬಿಕೆ. ಯಾಕಂದರೆ ಒಳ್ಳೇದು ಕೆಟ್ಟದ್ದು ಎಲ್ಲ ಅರಿವು ಒಂದಿರುತ್ತೆ. ಆ ಅರಿವನ್ನು ನೋಡಿಕೊಂಡೆ ಸರಿಯಾದ ಉತ್ತರವನ್ನೇ ಶೀಘ್ರವಾಗಿ ಇವತ್ತು ಸಂಜೆ ಅಥವಾ ನಾಳೆ ಸಾಯಂಕಾಲದ ಒಳಗಡೆ ಅವರಿಗೆ ಉತ್ತರವನ್ನು ದೊರಕೋದ್ರಲ್ಲಿ ದೈವ ಕೃಪೆ, ಆದಿಶಕ್ತಿ ದುರ್ಗಾದೇವಿಯ ಆಶೀರ್ವಾದ, ಅದರಲ್ಲಿ ಎರಡನೇ ಮಾತೇ ಇಲ್ಲ, ಎಲ್ಲ ಶಮನ ಆಗುತ್ತೆ. ನೀವು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀರ. ನಾವು ಕಡಾಖಂಡಿತವಾಗಿ ಹೇಳ್ತಿದ್ವಿ, ಅದಕ್ಕೆ ಅವಕಾಶವೇ ಕೊಡಲ್ಲ. ನಾನು ಹೇಳ್ತಿರೋವಂಥದ್ದು ಅದನ್ನ 5 ವರ್ಷ ಅವ್ರು ಮುಂದುವರಿತಾರೆ ಅಂತಂತ ಏನಾರು ಇತ್ತು ಅಂತಂತ